ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವಿತಾ ಫ್ಯಾಮಿಲಿ ವ್ಲಾಗಿಗೆ ನಿಮಗೆ ಸ್ವಾಗತ. ಇವತ್ತು ನನಗೆ ತುಂಬ ಬೇಸರವಾಗ್ತದೆ. ನನ್ನ ಅಪ್ಪ ತೀರಿ ಹೋಗಿ ಇವತ್ತಿಗೆ 5 ವರ್ಷವಾಯಿತು. ಅಪ್ಪ ಜಾಸ್ತಿ ರೋಗಗ್ರಸ್ತರೇನಲ್ಲ, ಆದರೆ ಒಂದು ದಿನ ರಾತ್ರಿ ಅವರು ಬಿದ್ದು ಕಾಲಿಗೆ ಸ್ವಲ್ಪ ಪೆಟ್ಟಾಯಿತು. ಆ ಪೆಟ್ಟಿನಿಂದ ಅವರು ಮೇಲೆ ಏಳಲೇ ಇಲ್ಲ. ಯಾಕೆಂದರೆ ಅವರಿಗೆ ಆಮೇಲೆ ಸರ್ಜರಿ ಎಲ್ಲ ಆಯಿತು. ಒಂದು ತಿಂಗಳು ತುಂಬ ಕಷ್ಟ ಬಂದರು. ಆದರೆ 1 ತಿಂಗಳು ಅವರು ಕಷ್ಟ ಬಂದದ್ದು, 1 ತಿಂಗಳಲ್ಲೇ ಅವರು ತೀರಿ ಹೋದರು. ಇವತ್ತಿಗೆ 5 ವರ್ಷ ಆಯಿತು. ಅಮ್ಮನ ಮನೆಯಲ್ಲಿ ಪೂಜೆ ಎಲ್ಲ ಕೊಟ್ಟಿದ್ದರು. ಅಕ್ಕ ಅಣ್ಣನವರೆಲ್ಲ ಪೂಜೆಗೆ ಹೋಗಿ ಬಂದಿದ್ದಾರೆ. ಆದರೆ ನನಗೆ ಹೋಗಲಿಕ್ಕಾಗಲಿಲ್ಲ. ನಮ್ಮ ತಾಯಿ ಮನೆ ತುಂಬ ದೂರ, 2-3 ಬಸ್ಸಸ್ ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಈಗ ಕೊರೋನಾವಾದ ಕಾರಣ ಬಸ್ಸಲ್ಲಿ ಹೋಗಲಿಕ್ಕೆ ತುಂಬ ಹೆದರಿಕೆ ಆಗ್ತದೆ. ಆದ ಕಾರಣ ನಾನು ಹೋಗಲಿಲ್ಲ. ನಾನು ನಮ್ಮ ಚರ್ಚಲ್ಲಿ ಅವರಿಗೋಸ್ಕರ ಇವತ್ತು ಪೂಜೆಯನ್ನು ಕೊಟ್ಟಿದ್ದೀನಿ. ನಾನು ಪೂಜೆಗೆ ಹೋಗದಿದ್ದರೂ ಪರವಾಗಿಲ್ಲ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾನು ಆ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಬಸಳೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಪದಾರ್ಥ ಮಾಡಲಿಕ್ಕೆ, ಬಸಳೆ ಪುಂಡಿ ಮಾಡಲಿಕ್ಕೆ ಎಲ್ಲದಕ್ಕೂ ನಾವು ಬಸಳೆಯನ್ನು ಯೂಸ್ ಮಾಡ್ತೇವೆ. ಹಾಗೆ ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಆದರೆ ನನಗೆ ಬಸಳೆಯನ್ನು ತಿಂದರೆ ಆಗೋದಿಲ್ಲ. ಬಸಳೆ ತಿಂದ ಕೂಡಲೇ ನನಗೆ ಕಫ ಆಗುತ್ತೆ. ಆದ ಕಾರಣ ನಾನು ಬಸಳೆಯನ್ನು ತುಂಬ ಕಡಿಮೆ ತಿನ್ನೋದು. ಆದರೆ ನಾನಿವತ್ತು ಮಾರ್ಕೆಟಿನಿಂದ 1 ಕಟ್ಟು ಬಸಳೆಯನ್ನು ತಂದಿದ್ದೆ. ಅದನ್ನು ನಾನೀಗ ನೆಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ ಈ ಬಸಳೆಯನ್ನು ಹೇಗೆ ನೆಡೋದೆಂದು, ಹಾಗೂ ನಾನು ಹೇಗೆ ನೆಟ್ಟಿದ್ದೇನೆಂದು ನಾನು ನಿಮಗೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಅತ್ತೆ ನನಗೆ ಹೇಳಿಕೊಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತೇಳಿ, ಹಾಗೆ ಹೇಗೆ ನೆಡಬೇಕು ಅಂತೇಳಿ ನನಗೆ ಅತ್ತೆ ಹೇಳಿಕೊಡ್ತಾ ಇದ್ದಾರೆ. ಯಾಕೆಂದರೆ ಬಸಳೆಯನ್ನು ನಾನು ಇಷ್ಟರ ತನಕ ನೆಟ್ಟಿರಲಿಲ್ಲ, ಅವರೇ ನೆಡ್ತಿದ್ರು. ಆದರೆ ಈಗ ಅವರಿಗೆ ನೆಡಲು ಆಗ್ತಿಲ್ಲ. ಆದ ಕಾರಣ ನನ್ನಲ್ಲಿ ಹೇಳಿದ್ದಾರೆ. ನಾನೀಗ ಅವರು ಹೇಳಿದಾಗೆ ಮಾಡ್ತಾ ಇದ್ದೀನಿ. ಇಲ್ಲಿ ಅಗೀತಾ ಇರುವಾಗ ಒಂದು ದೊಡ್ಡ ಕಲ್ಲು ಕೂಡ ಸಿಕ್ಕಿತು. ಅದನ್ನು ಕೂಡ ನಾನು ತೆಗೆದು ಆಚೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ 6 ತುಂಡು ಬಸಳೆಯನ್ನು ತಗೊಂಡಿದ್ದೀನಿ. 1/4 ಭಾಗದಷ್ಟು ನಾನು ಬಸಳೆಯನ್ನು ಮಣ್ಣಿನಡಿಯಲ್ಲಿ ಹಾಕ್ತಾ ಇದ್ದೀನಿ. ಅತ್ತೆ ನನಗೆ ಹೇಳಿಕೊಡ್ತಾ ಇದ್ದಾರೆ 1/4 ಭಾಗ ಹಾಕಿದರೆ ಸಾಕು ಅಂತೇಳಿ. ಈಗ 1/4 ಭಾಗವನ್ನು ಹಾಕಿ ನಾನು ಮಣ್ಣು ಹಾಕ್ತಾ ಇದ್ದೀನಿ. ಅದೇ ರೀತಿ ಉಳಿದದನ್ನು ಕೂಡ ನಾನು 1/4 ಭಾಗದಷ್ಟು ಮಣ್ಣಿನಡಿಯಲ್ಲಿ ಹಾಕಿ ಮಣ್ಣು ಹಾಕ್ತಾ ಇದ್ದೀನಿ.
ಈಗ ಬಸಳೆಯನ್ನು ನೆಟ್ಟಾಯಿತು. ಈ ಬಸಳೆ ಬಳ್ಳಿಗೆ 3 ಕೋಲುಗಳನ್ನು ಹಾಕಿ ಆ ಬಸಳೆ ಬಳ್ಳಿಯನ್ನು ನಾನು ಅದಕ್ಕೆ ಕಟ್ಟಿದ್ದೀನಿ. ಈಗ ಬಸಳೆ ಬುಡಕ್ಕೆ ನಾನು ಸೊಪ್ಪನ್ನು ಕೂಡ ತಂದು ಹಾಕಿದ್ದೀನಿ. ಈ ಸೊಪ್ಪಿನ ಮೇಲ್ಗಡೆ ಸಗಣಿ ನೀರನ್ನು ಹಾಕಿ ಅದರ ಮೇಲೆ ನೀರನ್ನು ಹಾಕ್ತಾ ಇದ್ದೀನಿ. ಇನ್ನು ಇದು ಸರಿಯಾಗಿ ಚಿಗುರುವ ತನಕ ಇದಕ್ಕೆ ಸ್ವಲ್ಪ ನೆರಳನ್ನು ಮಾಡಿದರೆ ಸಾಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಮ್ಮಂತಹ ಮಹಿಳೆಯರನ್ನು ನೀವು ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಸಿಂಕಲ್ಲಿ ನೀರು ಯಾವಾಗಲೂ ಬ್ಲಾಕ್ ಆಗುತ್ತೆ. ಪಾತ್ರೆ ಎಲ್ಲ ತೊಳೆದ್ರೆ ನೀರು ಸರಿಯಾಗಿ ಹೋಗ್ತಿಲ್ಲ. ಇದರೊಳಗೆ ಬಹುಶಃ ಕಸ ಎಲ್ಲ ತುಂಬಿದೆ ಕಾಣಬೇಕು, ಆದ ಕಾರಣ ನೀರು ಹೋಗ್ತಿಲ್ಲ. ನಾನು ಇದನ್ನು ಈಗ ಹೇಗೆ ತೆಗೆದು ಕ್ಲೀನ್ ಮಾಡೋದೆಂದು ನಿಮಗೆ ತೋರಿಸ್ತೇನೆ. ನಾವೊಂದು ಕಟ್ಟಿಂಗ್ ಪ್ಲೇಯರ್ ತಗೊಂಡು ಅದರಲ್ಲಿರುವ ಒಂದು ಸ್ಕ್ರೂವನ್ನು ನಾವೀಗ ತೆಗಿಬೇಕು. ಸ್ವಲ್ಪ ಸಣ್ಣದಿದೆ ಸ್ಕ್ರೂ, ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದ್ರ ಸ್ವಲ್ಪ ಟೈಟಾಗಿ ಕಟ್ಟಿಂಗ್ ಪ್ಲೇಯರನ್ನು ಇಟ್ಕೊಂಡು ನಾವು ಇದನ್ನು ತೆಗಿಬಹುದು. ನೋಡಿ ಫ್ರೆಂಡ್ಸ್, ಈ ಥರ ಒಂದು ಸ್ಕ್ರೂ ಇದೆ. ಇದನ್ನು ತೆಗೆದ ಮೇಲೆ ನಮಗೆ ಇದು ತೆಗಿಲಿಕ್ಕೆ ಬರುತ್ತೆ. ಇದರೊಳಗೆ ಸ್ವಲ್ಪ ಕಸ ನಿಂತರೆ ಕೂಡ ನಮಗೆ ನೀರು ಬ್ಲಾಕ್ ಆಗುತ್ತೆ. ನಾವು ಆದ ಕಾರಣ ತಿಂಗಳಿಗೊಮ್ಮೆ ಆದರೂ ಇದನ್ನು ಈ ಥರ ತೆಗೆದು ಕ್ಲೀನ್ ಮಾಡಿದರೆ ನೀರು ಕ್ಲೀನ್ ಆಗಿ ಹೋಗುತ್ತೆ. ಇಲ್ಲದ್ರೆ ನಾವು ಪಾತ್ರೆ ತೊಳೆದ ನೀರು ಅಲ್ಲೇ ಬ್ಲಾಕ್ ಆಗಿ ನಿಲ್ಲುತ್ತೆ, ತುಂಬ ಕಷ್ಟ ಆಗ್ತದೆ. ನಾವು ಆಗ ಎಲ್ಲ ಕಡ್ಡಿಯನ್ನೆಲ್ಲ ಹಾಕಿ ನೀರು ಹೋಗುವಾಗೆ ಮಾಡಬೇಕಾಗುತ್ತೆ. ಅದರ ಬದಲಿಗೆ ನಾವು ತಿಂಗಳಿಗೊಮ್ಮೆ ಇದನ್ನು ತೆಗೆದು ಕ್ಲೀನ್ ಮಾಡಿದರೆ ನೀರು ಕ್ಲಿಯರ್ ಆಗಿ ಹೋಗುತ್ತೆ. ಇದನ್ನೆಲ್ಲ ನಾವು ಈಗ ಚೆನ್ನಾಗಿ ತೊಳೆದು ಅದೇ ರೀತಿ ನಾವು ಮತ್ತೆ ಫಿಕ್ಸ್ ಮಾಡಬೇಕು. ಸ್ಕ್ರೂವನ್ನೆಲ್ಲ ತುಂಬ ಟೈಟಾಗಿ ಫಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಕೂಡ ಇದೇ ರೀತಿ ಸಿಂಕ್ ಬ್ಲಾಕ್ ಆಗಿದ್ದರೆ ನೀವು ಕೂಡ ಇದನ್ನು ತೆಗೆದು ಕ್ಲೀನ್ ಮಾಡಿ ಮತ್ತು ಅದೇ ರೀತಿ ಫಿಕ್ಸ್ ಮಾಡಿ. ನೀರು ಮತ್ತೆ ಕ್ಲಿಯರ್ ಆಗಿ ಹೋಗುತ್ತೆ. ನೋಡಿ, ನಾನು ಮಾಡಿದಲ್ಲಿ ನೀರು ಎಷ್ಟು ಕ್ಲಿಯರ್ ಆಗಿ ಈಗ ಹೋಗುತ್ತೆ.